ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಾಣಂತಿಯರಿಗೆ ಅತಿ ಮುಖ್ಯವಾಗಿ ನೀಡುವಂತಹ ಫುಡ್ಡನ್ನು ಯಾವ ರೀತಿ ತಯಾರು ಮಾಡೋದಂತ ಹೇಳಿಬಿಟ್ಟು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ. ಒಣ ಕೊಬ್ಬರಿ ತೊಗೊಂಡು ಈ ರೀತಿ ಕಟ್ ಮಾಡಿದ್ದೀನಿ ತುಂಡು ತುಂಡಾಗಿ. ನೆಕ್ಸ್ಟ್ ಬಂದುಬಿಟ್ಟು ಉತ್ತತ್ತಿ ತೊಗೊಂಡಿದ್ದೀನಿ ನೋಡಿ. ಉತ್ತತ್ತಿ ಅಂದರೆ ಒಣ ಖರ್ಜೂರ. ಇದನ್ನು ನಾನು 2 ಹೋಳು ಮಾಡಿದ್ದೀನಿ, ಬೀಜ ತೆಗೆದಿದ್ದೀನಿ. ಇದನ್ನು ಕೂಡ ಒನ್ ಡೇ ಬಿಸಿಲಲ್ಲಿ ಹಾಕಬೇಕು. ಒಣ ಕೊಬ್ಬರಿ ಮತ್ತು ಉತ್ತತ್ತಿ ಎರಡನ್ನೂ ಬಿಸಿಲಲ್ಲಿ ಹಾಕಬೇಕು. ನಂತರ ಇದನ್ನು ನಾವು ಮಿಕ್ಸಿ ಮಾಡಬೇಕು. ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಇದು ತಿನ್ನೋದ್ರಿಂದ ಬಾಣಂತಿಯರಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕೊರತೆ ಇರೋರು ಕೂಡ ಇದನ್ನು ತಿನ್ಬೋದು. ಕ್ಯಾಲ್ಸಿಯಂ ಮಾತ್ರೆ ತಗೊಳ್ಳೋ ಬದಲು ಇದನ್ನು ಒಂದು ಉಂಡೆ ಥರ ಮಾಡಿಕೊಂಡು ತಿಂದರೆ ಸಾಕು, ಕ್ಯಾಲ್ಸಿಯಂ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಕೊಬ್ಬರಿನ ತುರಿದಾದ್ಮೇಲೆ ಈ ರೀತಿ ಇರುತ್ತೆ ನೋಡಿ. ಹಾಗೆ ನಾನು 1 kg ಕೊಬ್ಬರಿ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಅರ್ಧ kgಯಷ್ಟು ಬೆಲ್ಲ ಹಾಕಬೇಕು. ನಾನು ಬೆಲ್ಲನ ಚೆನ್ನಾಗಿ ಜಜ್ಜಿಬಿಟ್ಟು ಕೊಬ್ಬರಿ ಮೇಲೆ ಹಾಕಿದ್ದೀನಿ ನೋಡಿ. ಈ ರೀತಿ ಇಟ್ಕೋಬೇಕು. ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಈಗ ಈ ಥರ ಕೈಯಿಂದನೇ ಮಿಕ್ಸ್ ಮಾಡಬೇಕು ನೀಟಾಗಿ. ಬೆಲ್ಲನ ಚೆನ್ನಾಗಿ ಜಜ್ಜಿರಬೇಕು. ನಮ್ಮ ಸೈಡ್ ಬಾಣಂತಿಯರಿಗೆ ಡೆಲಿವರಿ ಆಗಿ 1 ವೀಕ್ 2 ವೀಕಿಗೆ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಋತುಮತಿಯಾದವರಿಗೂ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದನ್ನು ಕೊಡ್ತಾರೆ. ಯಾಕಂದರೆ ರಕ್ತಸ್ರಾವ ಜಾಸ್ತಿ ಆಗಿರೋದ್ರಿಂದ ಇದು ಕ್ಯಾಲ್ಸಿಯಂ ಸಿಗಲಿ ಅಂತ ಹೇಳಿಬಿಟ್ಟು ಈ ಫುಡ್ಡನ್ನು ಕೊಡ್ತಾರೆ ನೋಡಿ. ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊತ ಹೋಗಬೇಕು. ಅದು ನೀಟಾಗಿ ಕೊಬ್ಬರಿಯಲ್ಲಿ ಅದು ಬೆಲ್ಲ ನೀಟಾಗಿ ಬೆರಿಬೇಕು. ಹಾಗೆ ಅದನ್ನು ಸ್ಮ್ಯಾಶ್ ಮಾಡಬೇಕು ಕೈಯಿಂದನೇ ನೋಡಿ. ಈ ಥರ ಆಗಿದೆ. ಈ ಥರ ಬೆಲ್ಲ ಕಾಣಬಾರ್ದು, ಹಾಗೆ ಸ್ಮ್ಯಾಶ್ ಮಾಡಬೇಕು ನೀಟಾಗಿ ಎಲ್ಲ ಕೊಬ್ಬರಿನೂ ಕೂಡ. ಹಾಗೆ ಇದೆಲ್ಲ ಆದಮೇಲೆ ಇದಕ್ಕೆ ತುಪ್ಪ ಸೇರಿಸ್ಬೇಕು ನೋಡಿ. ಆಲ್ರೆಡಿ ಆಯಿಲಿ ಇರುತ್ತಲ್ವ ಅದು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ಟೇಸ್ಟಿಗೆ ಅಂತ ಹೇಳಿಬಿಟ್ಟು, ಚೆನ್ನಾಗಿರುತ್ತೆ. ನಾನು ತುಪ್ಪನ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ತುಪ್ಪನ. ಫಸ್ಟೇ ಆಯಿಲ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಈ ಥರ ನೀಟಾಗಿ ಕಲಿಸ್ಬೇಕು. ಅದನ್ನು ಆಗಲೇ ಬೆಲ್ಲ ಹಾಕಿಬಿಟ್ಟು ಹೇಗೆ ಕಲಿಸಿದ್ನಲ್ವ ಹಾಗೆ ಈಗ ತುಪ್ಪ ಹಾಕಿಬಿಟ್ಟು ಹಾಗೆ ಕಲಿಸ್ಬೇಕು ನೋಡಿ. ಫ್ರೆಂಡ್ಸ್, ಹೀಗೆ ಬೆಲ್ಲ ಮತ್ತು ಕೊಬ್ಬರಿ ತುಪ್ಪ ನೀಟಾಗಿ ಬೆರಿಬೇಕು. ಹಾಗೆ ನೀಟಾಗಿ ಕಲಿಸ್ಬೇಕು ಅದನ್ನು. ಅದು ಕಲಸಾದ್ಮೇಲೆ ಅದನ್ನು ಒಂದು ಖಾಲಿ ಬಾಕ್ಸಿಗೆ ಹಾಕಬೇಕು. ಅದೆಲ್ಲ ನೀಟಾಗಿ ಕಲಸಿದ ಮೇಲೆ ಈ ಥರ ಆಗಿರುತ್ತೆ ನೋಡಿ. ಕೊಬ್ಬರಿ ಈ ಥರ ಆಯಿಲ್ ಆಗಿರುತ್ತೆ ನೋಡಿ. ಈ ಥರ ಆಯಿಲ್ ಬಿಟ್ಕೊಂಡಿದೆ. ಇದನ್ನು 3 ಅಥವಾ 4 ಡೇಸ್ ಇದನ್ನು ನೀಟಾಗಿ ನೆನೆಸಬೇಕು. ನೆನೆಸಾದ್ಮೇಲೆ ತಿನ್ನಬೇಕು. ಇದೆಲ್ಲನೂ ಕೂಡ ಮಿಕ್ಸ್ ಆಗಿರುತ್ತೆ. ತುಪ್ಪ, ಕೊಬ್ಬರಿ ಮತ್ತು ಉತ್ತುತ್ತಿ, ಬೆಲ್ಲ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಅದು ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಇದನ್ನು ಒಂದು 3-4 ಡೇಸ್ ಹಾಗೆ ಬಾಕ್ಸಲ್ಲಿ ಹಾಕಿಬಿಟ್ಟು ಇಡಬೇಕು. ಆಮೇಲೆ ತೆಗೆದು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು ತಿನ್ನಲಿಕ್ಕೆ ನೋಡಿ. ಈ ಥರ ಖಾಲಿ ಬಾಕ್ಸಿಗೆ ಹಾಕಿಬಿಟ್ಟು ಮುಚ್ಚಿಡಬೇಕು 1-2-3 ಡೇಸು. ಆಮೇಲೆ ಅದನ್ನು ತೆಗೆದುಬಿಟ್ಟು ತಿನ್ನಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಾಯ್.